ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಸೊ ಈ ಪ್ಲೇಸ್ ನೋಡಿದ ತಕ್ಷಣ ತುಂಬ ಜನರಿಗೆ ಗೊತ್ತಿರುತ್ತೆ ಇದು ಯಾವ ಮಾಲು ಅಂತ. ಸೊ ಇದು ಬಂದುಬಿಟ್ಟು ಫಿನಿಕ್ಸ್ ಮಾಲ್. ಮಹದೇವಪುರದಲ್ಲಿ ಲೊಕೇಟ್ ಆಗಿರುವಂಥ ಫಿನಿಕ್ಸ್ ಮಾಲ್ಗೆ ನಾನು, ನಮ್ಮ ಪುಟಾಣಿ ಮತ್ತು ನಮ್ಮ ಸಿಸ್ಟರ್ ಮತ್ತು ನಮ್ಮ ನೇಬರ್ ಎಲ್ಲರೂ ಕೂಡ ವಿಸಿಟ್ ಮಾಡಿದ್ವಿ. ಏರ್ಪೋರ್ಟ್ ಥೀಮ್ನ ಇಟ್ಕೊಂಡು ಇದೊಂದು ಕಾನ್ಸೆಪ್ಟನ್ನ ಅವರು ಮಾಡಿದ್ದಾರೆ. ಮಕ್ಕಳಿಗೆ ತುಂಬಾ ಅಟ್ರ್ಯಾಕ್ಟ್ ಆಗುವಂಥ ಒಂದು ಕಾನ್ಸೆಪ್ಟ್ ಇದು. ತುಂಬ ಚೆನ್ನಾಗಿ ಮಾಡಿದರು. ನಾವು ಅಲ್ಲೆಷ್ಟು ಒಂದು 5-10 ನಿಮಿಷ ನಿಂತ್ಕೊಂಡು ಎಲ್ಲ ಕಡೆ ರೌಂಡ್ ಹಾಕ್ಕೊಂಡೆಲ್ಲ ನೋಡಿದ್ವಿ. ಕಲರ್ಸ್ ಆಗಿರ್ಬೋದು, ಕಾಂಬಿನೇಷನ್ಸ್ ಆಗಿರ್ಬೋದು, ಅಲ್ಲಿರುವಂಥ ಪ್ರತಿಯೊಂದು ಒಂದು ಏರ್ಪೋರ್ಟಲ್ಲಿ ಏನೇನಿರುತ್ತೆ ಮೈನರ್ ಥಿಂಗ್ಸ್ ಕೂಡ ಅವ್ರು ಎಷ್ಟು ಕರೆಕ್ಟಾಗಿ ಅಲ್ಲೆಲ್ಲನೂ ಮಾಡಿದರು. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಹಾಗಾಗಿ ಅಲ್ಲಿಂದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿದ್ದೆ. ಸೊ ನಾವು ಒಂದು ಪ್ಲೇಸ್ಗೆ ಹೋಗೋದಿದೆ ನೆಕ್ಸ್ಟ್ ವೀಕು. ಸೊ ಹೀಗಾಗಿ ನನಗೆ ಡ್ರೆಸ್ ಬೇಕಾಗಿತ್ತು, 3 ಪೀಸ್ ಸೂಟ್ ನೋಡೋಣ ಅಂತ ನಾವು ಮಾಲಿಗೆ ವಿಸಿಟ್ ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ನಿಶ್ವಿಕಾ ಅವರು ಅಲ್ಲೋದ ತಕ್ಷಣ ಅವ್ರಿಗೆ ಕೈ ಎಲ್ಲ ಟಚ್ ಮಾಡಬಾರ್ದು, ಅವರೇ ವಾಕ್ ಮಾಡಬೇಕು. ಹೀಗಾಗಿ ಅವ್ರನ್ನ ಕರಿಕೊಂಡು ಹೋಗ್ತಾ ಇದ್ದೀನಿ. ಅವ್ರು ನಮ್ಮ ಕೈ ಬಿಡಿಸ್ಕೊತಿದ್ದಾರೆ. ಈ 90s ಕಿಡ್ಸ್ ಎಲ್ಲ ನಾವು ಒಂದು ವಿಡಿಯೋ ಗೇಮ್ ಮಾಡಿರ್ತೀವಿ. ಸೊ ಅದರಲ್ಲಿ ಆ ಗೇಮ್ ಏನು ಅಂದರೆ ಕಾರ್ ಬರ್ತಾ ಇರುತ್ತೆ ಎದುರುಗಡೆಯಿಂದ ಈ ಕಡೆ ಮತ್ತು ಈ ಕಡೆ. ಸೊ ಈ ಕಡೆ ನಮ್ಮ ಕಾರ್ ಏನಿರುತ್ತೆ ಆ ಕಾರ್ಗಳಿಗೆ ಟಚ್ ಮಾಡಬಾರ್ದು, ಅದು ಅಲ್ಲಿರುವಂಥ ಗೇಮು. ಆ ಥರ ನಮ್ಮ ನಿಶ್ವಿಕಾ. ಸೊ ಅವಳು ಯಾರಿಗೂ ಟಚ್ ಮಾಡಲ್ಲ. ಅವ್ರು ಬರ್ತಾ ಇದ್ದರೆ ಸೈಡ್ಗೆ ಹೋಗ್ತಾಳೆ, ಆ ಕಡೆ ಮತ್ತೊಬ್ರು ಬಂದರೆ ಈ ಸೈಡ್ಗೆ ಹೋಗ್ತಾಳೆ. ಸೊ ಸೆಲೆಬ್ರಿಟಿ ರೇಂಜ್ಗೆಲ್ಲ ಎಲ್ರಿಗೂ ಹಾಯ್ ಮಾಡಿಕೊಂಡು ಹೋಗ್ತಿದ್ದಾಳೆ. ಆನೆ ನಡೆದಿದ್ದೇ ದಾರಿ ಅಂತ ಒಂದು ಗಾದೆ ಮಾತಿದೆ. ಆ ಥರ ನಮ್ಗೆ ಯಾವ ಶಾಪ್ಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡೋದಲ್ಲ. ನಿಶ್ವಿಕಾ ಎಲ್ಲಿಗೆ ಹೋಗ್ತಾಳೆ ಅಲ್ಲಿಗೆ ನಾವು ಫಾಲೋ ಮಾಡಬೇಕು. ಇದು ಯಾವುದೇ ಮಾಲ್ಗೆ ಹೋದ್ರೂ ನಾನು ಪಡುವಂಥ ಕಷ್ಟಗಳು. ಸೊ ಅವಳು ಹೋದಾಗ ಅವಳಿಗೆ ಯಾವ್ದು ಅಟ್ರ್ಯಾಕ್ಟ್ ಕಾಣುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ಹೋಗ್ತಾ ಇರ್ತಾಳೆ ಅವಳು. ಸೊ ಅವಳಿಗೆ ಸುಮ್ಮನೆ ನಾವು ಫಾಲೋ ಮಾಡಬೇಕು ಅಷ್ಟೇ. ಅದ್ರ ಮಧ್ಯದಲ್ಲಿ ಅವಳಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ ನಮ್ದು ಏನು ಕೆಲಸ ಇದೆ ಅದು ಮಾಡ್ಕೊಂಡು ಬರೋದೇ ಒಂದು ಟಾಸ್ಕು. ಸೊ ಹಾಗೂ ಹಿಂಗೂ ಮಾಡಿ ಒಂದು ಮಾಲಲ್ಲಿ ಅವಳಿಗೆ ಕರ್ಕೊಂಡು ಬಂದೆ ನಾನು ಒಂದು ಶಾಪಲ್ಲಿ. ಸೊ ಇಲ್ಲಿ ನನಗೆ 3 ಪೀಸ್ ಸೂಟ್ ಬೇಕಾಗಿತ್ತು. ಹೀಗಾಗಿ ನೋಡೋಣ ಅಂತ ವಿಸಿಟ್ ಮಾಡಿದ್ವಿ. ಅಲ್ಲಿ ಮಿರರ್ ಸಿಕ್ಕರೆ ನಾವು ಬಿಡ್ತೀವ, ಅಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಂಗೆ. ಸೊ ಮಿರರಲ್ಲಿರೋ ಪಾಪುನ ಆಡಿಸ್ಕೊಂಡು ಅವಳು ಆಟ ಆಡ್ಕೊಂಡು ಇರ್ತಾಳೆ. ಯಾವ ಮಾಲ್ಗೆ ಹೋಗಿ ಯಾವ ಶಾಪ್ಗೆ ಹೋಗಿ ಅವಳು ಹುಡ್ಕೋದೇ ಮಿರರ್ನ. ಗೊತ್ತಿಲ್ಲ ಆ ಮಿರರಲ್ಲಿ ಅವಳಿಗೆ ಏನು ಅಟ್ರ್ಯಾಕ್ಟ್ ಇರುತ್ತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲೇ ಹೋದರೂ ಕೂಡ ಅವಳಿಗೆ ಕಾಣಿಸ್ತು ಅಂದರೆ ನನ್ನ ಕೈ ಬಿಡಿಸ್ಕೊಂಡು ಆ ಮಿರರ್ ಹತ್ರ ಹೋಗಿ ಹೈಫೈ ಕೊಟ್ಟು ಅದಕ್ಕೆ ಒಂಥರ ಆಟ ಆಡ್ತಾ ಇರ್ತಾಳೆ. ಅವಳಿಗೇನೋ ಅದೊಂಥರ ಖುಷಿ. ಅದನ್ನು ನೋಡೋಕೆ ನನಗೆ ಖುಷಿ ಅಷ್ಟೇ. ಈ ಬೆಲ್ಟ್ ಚೆನ್ನಾಗಿದೆಯಲ್ಲ, ಆದರೆ ಏನು ಮಾಡೋದು, ತುಂಬ ದೊಡ್ಡದು, ನಂಗೆ ಆಗಲ್ಲ ಅನಿಸುತ್ತೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ದೊಡ್ಡವಳಾದಾಗ ತೊಗೋತೀನಿ ಅನ್ನೋ ಥರ ನೋಡಿಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಮುಂದೆ ಬಂದಳು. ಗೊತ್ತಿಲ್ಲ ಹುಡುಗಿರಿಗೆ ಶಾಪಿಂಗ್ ಕ್ರೇಜ್ ಯಾಕೆ ಇರುತ್ತೆ ಅಂತ. ಚಿಕ್ಕ ಮಕ್ಕಳಾದ್ರೇನು ದೊಡ್ಡವರಾದ್ರೇನು ಶಾಪಿಂಗ್ ಮಾಲ್ಗೆ ಹೋದರೆ ಸಾಕು, ಎಲ್ಲ ಕಡೆ ಓಡಾಡಿಕೊಂಡು ಪ್ರತಿಯೊಂದು ಮುಟ್ಟಿ ನೋಡೋದು ಅವಳಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ ಇತ್ತೀಚೆಗೆ. ಬಟ್ ಯಾವುದು ಕಿತ್ತಾಕಲ್ಲ, ಕೆಳಗೆ ಬೀಳ್ಸಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅದನ್ನು ಮಿರರ್ ಅಂದ್ಕೊಂಡು ಟಚ್ ಮಾಡ್ತಿದ್ದಾಳೆ. ಬಟ್ ಮಿರರ್ ಅಲ್ಲ ಅಂತ ಗೊತ್ತಾದ ಮೇಲೆ ಅದರಿಂದ ಪಾಸಾಗಿ ಮುಂದೆ ಹೋದಳು. ಮೇಕಪ್ ಸೆಕ್ಷನ್ನು ಅನ್ನೋ ಥರ ಅವಳು ಹೋಗ್ಬಿಟ್ಲು. ಮೇಕಪ್ ಸೆಕ್ಷನ್ ಬಂದ ತಕ್ಷಣ ಹೋಗ್ಬಿಟ್ಟು, ಅದ್ರಲ್ಲಿ ಗರ್ಲ್ಸ್ ಫೇವ್ರೆಟ್ ಸೆಕ್ಷನ್ ಅಲ್ವಾ, ಅದು ಹೆಂಗೆ ಬಿಡೋಕ್ಕಾಗುತ್ತೆ ಹೇಳಿ. ಆ ಥರ ಅವಳು ಹೋಗ್ಬಿಟ್ಟು ಅಲ್ಲೆಲ್ಲ ಓಡಾಕೊಂಡು ಬರ್ತಾ ಇದ್ದಾಳೆ. ಅಲ್ಲಿ ಆ್ಯಕ್ಚುಲಿ ಮೇಕಪ್ ಮಾಡೋರು ಇದ್ರಲ್ಲ, ಹಾಗಾಗಿ ಅವ್ರು ನೋಡಿಬಿಟ್ಟು ವಾಪಸ್ ಹೆದರ್ಕೊಂಡು ಬಂದಳು ಅವಳು. ಹಾಗಾಗಿ ಆ ಸೆಕ್ಷನ್ ಏನು ಬಿಡಲಿಲ್ಲ. ಆಮೇಲೆ ಹೀಗೆ ಕ್ರಾಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಬಂದಳು.
ಇಷ್ಟು ದೊಡ್ಡ ಶಾಪಲ್ಲಿ ಎಷ್ಟಪ್ಪ ಸೆಕ್ಷನ್ಗಳಿದೆ, ಎಲ್ಲ ಸೆಕ್ಷನಲ್ಲೂ ನಾನು ಹೋದ್ನಾ ಇಲ್ವಾ ಅನ್ನೋ ಥರ ಟೆನ್ಷನಲ್ಲಿ ಅವಳು ಓಡಾಡ್ತಾ ಇದ್ದಾಳೆ. ಸುತ್ತಿ ಬಳಸಿ ಹೋಗೋದು ಮತ್ತೆ ಮೇಕಪ್ ಸೆಕ್ಷನ್ಗೇನೆ ಅವಳು. ಸೊ ಅಲ್ಲಿರೋ ಎಲ್ಲರನ್ನೂ ನೋಡ್ತಾ ಇದ್ಲು. ಅಲ್ಲಿ ಏನೇನೋ ಪೇಂಟಿಂಗ್ಸ್ ಎಲ್ಲ ಹಾಕಿದ್ರು, ಪೋಸ್ಟರ್ಸ್ ಎಲ್ಲ ಹಾಕಿದ್ರು. ಅದನ್ನು ನೋಡಿಕೊಂಡು ಪ್ರತಿಯೊಂದು ಸುಮ್ಮನೆ ಟಚ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ನಮ್ಮ ಲಿಪ್ಸ್ಟಿಕ್ ಸೆಕ್ಷನ್ ಬಂದರೆ ನಾವು ಬಿಡೋಕ್ಕಾಗತ್ತಾ ಅನ್ನೋ ಥರ ಅವಳು ಟಚ್ ಮಾಡಿ ನೋಡ್ತಾ ಇದ್ದಾಳೆ. ಅವಳ ಈ ಓಡಾಟ, ಈ ತುಂಟಾಟದ ಮಧ್ಯದಲ್ಲಿ ನಮಗೆ ಬೇಕಾದಂಥ 3 ಪೀಸ್ ಸೂಟ್ನ ನಾವು ಶಾಪಿಂಗ್ ಕೂಡ ಮಾಡಿದ್ವಿ. ಸೊ ನೆಕ್ಸ್ಟ್ ಒಂದು ಪ್ಲೇಸ್ಗೆ ನಾವು ವಿಸಿಟ್ ಮಾಡೋದಿದೆ, ಹೀಗಾಗಿ ನನಗೆ ಡ್ರೆಸ್ ಬೇಕಿತ್ತು. ಅವಳ ಶಾಪಿಂಗ್ ಎಲ್ಲ ಆಗಿತ್ತು, ಅವಳ ಬಟ್ಟೆ ಎಲ್ಲ ನಾನು ಆಲ್ರೆಡಿ ತೊಗೊಂಡಿದ್ದೆ. ಸೊ ನಂದು ಅಲ್ಲಿ ಸಿಕ್ಕಿರಲಿಲ್ಲ, ಹೀಗಾಗಿ ಪೆಂಡಿಂಗಲ್ಲಿತ್ತು. ಸೊ ಅದಕ್ಕೆ ಫಿನಿಕ್ಸ್ ಮಾಲ್ ಒಂದು ವಿಸಿಟ್ ಮಾಡೋಣ, ಅಲ್ಲೇನಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೋಗಿದ್ವಿ. ಸೊ ಲಕ್ಕಿಲಿ ನನಗೆ ಅಲ್ಲಿ ನನಗೆ ಬೇಕಾದಂಥ ಡ್ರೆಸ್ಸು ನನಗೆ ಸಿಕ್ತು. ಅದನ್ನು ತೊಗೊಂಡು ಶಾಪಿಂಗ್ನ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಬಂದ್ವಿ. ನೆಕ್ಸ್ಟು ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಹೇಳ್ತಿದ್ದೀನಿ. ಸೊ ಯಾವ ಪ್ಲೇಸು ಅಂತ ನಾನು ಖಂಡಿತ ಬ್ಲಾಗ್ನ ಮಾಡ್ಕೊಂಡು ಬರ್ತೀನಿ. ಸೊ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಡೋ ಸಮಯ. ನಾವು ಹೋದಾಗ ತುಂಬಾ ಬೆಳಕಿತ್ತು. ಒಳಗಡೆ ಓಡಾಡೋದ್ರಲ್ಲಿ, ಶಾಪಿಂಗ್ ಮಾಡೋದ್ರಲ್ಲಿ ನಮಗೆ ಹೊರಗಡೆ ಕತ್ತಲಾಗಿರೋದೇ ಗೊತ್ತಾಗಲಿಲ್ಲ. ಸೊ ನಾವು ಹೊರಗೆ ಬಂದಾಗ ಹೊರಗಡೆ ವಾತಾವರಣ, ಗಾಳಿ ಆಗಿರ್ಬೋದು, ಅಲ್ಲಿನ ಕ್ಲೈಮೇಟ್ ಆಗಿರ್ಬೋದು, ಮತ್ತು ಅದೇನು ಪಾಸ್ಪೋರ್ಟ್ ಅಂತ ಮಾಡಿದ್ರಲ್ಲ ಥೀಮಲ್ಲಿ, ಅದರ ವ್ಯೂ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಈ ಥರದ ಒಂದು ಡೇ ನಾವು ಸ್ಪೆಂಡ್ ಮಾಡಿದ್ವಿ. ನಿಮಗೆ ನನ್ನ ವ್ಲಾಗ್ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇತ್ತೀಚೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಕುಟುಂಬ ದೊಡ್ಡದಾಗಿ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ನ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.